ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು SR ಟೀಚಿಂಗ್. ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ಎಲ್ಲ ಅಪ್ಡೇಟ್ ನೋಟಿಫಿಕೇಷನ್ಗಾಗಿ. ಇವತ್ತಿನ ಈ ವಿಶೇಷ ತರಗತಿಯಲ್ಲಿ ನಾವು ಈ ಹಿಂದೆ ಕಂಪ್ಯೂಟರ್ ಮೇಲೆ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೇಳಿರುವಂತಹ ಕ್ವಶನ್ಸನ್ನು ಅನಾಲಿಸಿಸ್ ಮಾಡ್ಕೊತ ಹೋಗೋಣ. ಇವತ್ತಿನ ಈ ಸೆಷನಲ್ಲಿ ನಾವು ಕನ್ನಡ ಮತ್ತು ಇಂಗ್ಲೀಷ್ ಎರಡೂ ಲ್ಯಾಂಗ್ವೇಜಲ್ಲಿ ಕ್ವಶನ್ಸನ್ನು ಅನಾಲಿಸಿಸ್ ಮಾಡ್ಕೊತ ಹೋಗೋಣ. ಸೊ ಫಸ್ಟ್ ಒನ್ ಇಲ್ಲಿ, ವಿಚ್ ಆಫ್ ದ ಫಾಲೋವಿಂಗ್ ಇಸ್ ನಾಟ್ ಅ ಟೈಪ್ ಆಫ್ ಕಂಪ್ಯೂಟರ್ ಮೆಮೊರಿ? ಪ್ರಶ್ನೆ ಏನಿದೆ, ವಿಚ್ ಆಫ್ ದ ಫಾಲೋವಿಂಗ್ ಇಸ್ ನಾಟ್ ಅ ಟೈಪ್ ಆಫ್ ಕಂಪ್ಯೂಟರ್ ಮೆಮೊರಿ? ಕನ್ನಡದಲ್ಲಿ ಕೆಳಗಿನವುಗಳಲ್ಲಿ ಯಾವುದು ಕಂಪ್ಯೂಟರನ ಮೆಮೊರಿ ಅಲ್ಲ ಅಂತಕ್ಕಂಥದ್ದು. ಈ ಕೆಳಗಿನವುಗಳಲ್ಲಿ ಯಾವುದು ಕಂಪ್ಯೂಟರನ ಮೆಮೊರಿ ಅಲ್ಲ? ಆಪ್ಷನ್ ಎ ರ್ಯಾಮ್, ಆಪ್ಷನ್ ಬಿ ರೋಮ್, ಆಪ್ಷನ್ ಸಿ HDD, ಆಪ್ಷನ್ ಡಿ CPU. ಇದಾದ ಉತ್ತರ ಆಪ್ಷನ್ ಡಿ, ಕೆಳಗಿನವುಗಳಲ್ಲಿ ಕಂಪ್ಯೂಟರನ ಮೆಮೊರಿ ಅಲ್ಲ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ. ಸೊ ಇಲ್ಲಿ ಒಂದೊಂದಾಗಿ ನಾವು ಫುಲ್ ಫಾರ್ಮನ್ನು ನೋಡ್ಕೊತ ಹೋಗೋಣ. ರ್ಯಾಮ್, ಇಲ್ಲಿ ರ್ಯಾಮನ್ನು ಫುಲ್ ಫಾರ್ಮ್ ರ್ಯಾಂಡಮ್ ಆಕ್ಸೆಸ್ ಮೆಮೊರಿ. ಅದೇ ರೀತಿ ರೋಮನ್ನು ಫುಲ್ ಫಾರ್ಮ್ ರೀಡ್ ಓನ್ಲಿ ಮೆಮೊರಿ. ಅದೇ ರೀತಿ ಇದು HDD, ಇದರ ಫುಲ್ ಫಾರ್ಮ್ ಇಲ್ಲಿ ಹಾರ್ಡ್ ಡಿಸ್ಕ್ ಡ್ರೈವ್. ಸೊ ಇವು ಮೂರೂ ಕೂಡ ಕಂಪ್ಯೂಟರನ ಮೆಮೊರಿ ಹೌದಂತಕ್ಕಂಥದ್ದು. ಇಲ್ಲಿ ಇದಕ್ಕೆ ಸರಿಯಾದ ಉತ್ತರ CPU, ಸೆಂಟ್ರಲ್ ಪ್ರೋಸೆಸ್ ಯೂನಿಟ್. ಇದು ಕಂಪ್ಯೂಟರನ ಮೆದುಳು ಅಂತ ಹೇಳ್ತೀವಿ ನಾವು. ಸೊ ಇದಕ್ಕೆ ಸರಿಯಾದ ಉತ್ತರ CPU. ಇವು ಮೂರು ಕೂಡ ಇಂಪಾರ್ಟೆಂಟ್ಸ್ ಆಗ್ತದೆ ಕಂಪ್ಯೂಟರನ ಮೆಮೊರಿ. ಇಲ್ಲಿ ಫುಲ್ ಫಾರ್ಮ್ ಕೂಡ ಇಂಪಾರ್ಟೆಂಟ್ ಆಗ್ತದೆ, ರ್ಯಾಂಡಮ್ ಆಕ್ಸೆಸ್ ಮೆಮೊರಿ, ರೀಡ್ ಓನ್ಲಿ ಮೆಮೊರಿ, ಅದೇ ರೀತಿ HDD, ಹಾರ್ಡ್ ಡಿಸ್ಕ್ ಡ್ರೈವ್ ಅಂತಕ್ಕಂಥದ್ದು. ಸೊ ನೆಕ್ಸ್ಟ್ ಒಂದು ಕ್ವಶನ್ ನೋಡ್ಕೊತ ಹೋಗೋಣ. ನೆಕ್ಸ್ಟ್ ಪ್ರಶ್ನೆ, ವಿಚ್ ಇಸ್ ದ ಬ್ರೈನ್ ಆಫ್ ಕಂಪ್ಯೂಟರ್? ವಿಚ್ ಈಸ್ ದ ಬ್ರೈನ್ ಆಫ್ ಕಂಪ್ಯೂಟರ್? ಅದೇ ರೀತಿ ಕನ್ನಡದಲ್ಲಿ ಕಂಪ್ಯೂಟರನ ಮೆದುಳು ಯಾವುದು? ಇಲ್ಲಿ ಆಪ್ಷನ್ ಎ CPU, ಆಪ್ಷನ್ ಬಿ ಮಾನಿಟರ್, ಆಪ್ಷನ್ ಸಿ ಮೌಸ್, ಆಪ್ಷನ್ ಡಿ ನಾನ್ ಆಫ್ ಅಬೌವ್. ವಿಚ್ ಈಸ್ ದ ಬ್ರೈನ್ ಆಫ್ ಕಂಪ್ಯೂಟರ್? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ CPU, ಸೆಂಟ್ರಲ್ ಪ್ರೋಸೆಸ್ ಯೂನಿಟ್ ಅಂತ ಹೇಳ್ತೀವಿ. ಇಲ್ಲಿ ಕ್ವಶನ್ಸ್ ಯಾವ ರೀತಿ ಕೇಳ್ಬೋದು ಅಂತ ಅದನ್ನು ನಾವು ನೋಡ್ಕೊತ ಹೋಗೋಣ. ವಿಚ್ ಇಸ್ ದ ಹಾರ್ಟ್ ಆಫ್ ಕಂಪ್ಯೂಟರ್ ಅಂತ ಕೇಳ್ಬೋದು. ಕಂಪ್ಯೂಟರನ್ನ ಹೃದಯದ ಭಾಗ ಯಾವುದಂತ ಕೇಳ್ಬೋದು. ನೆಕ್ಸ್ಟ್ ಕ್ವಶನ್ ನೋಡ್ಕೊತ ಹೋಗೋಣ. ಫುಲ್ ಫಾರ್ಮ್ ಆಫ್ ರ್ಯಾಮ್. ಫುಲ್ ಫಾರ್ಮ್ ಆಫ್ ರ್ಯಾಮ್. ರ್ಯಾಮನ್ನು ಫುಲ್ ಫಾರ್ಮ್ ಏನಂತಕ್ಕಂಥದ್ದು. ಸೊ ಇಲ್ಲಿ ರ್ಯಾಮನ್ನು ವಿಸ್ತೃತ ರೂಪ. ಫಸ್ಟ್ ಒನ್ ರೀಡ್ ಓನ್ಲಿ ಮೆಮೊರಿ, ಸೆಕೆಂಡ್ ಒನ್ ರೀಡ್ ಅಲಾರಾಮ್ ಮೌಸ್, ಅದೇ ರೀತಿ ಥರ್ಡ್ ಒನ್ ರಾಕೆಟ್ ಆಕ್ಸೆಸ್ ಮ್ಯಾನ್, ಇನ್ ಫೋರ್ತ್ ಒನ್ ರ್ಯಾಂಡಮ್ ಆಕ್ಸೆಸ್ ಮೆಮೊರಿ. ನಾವು ಆಗಲೇ ನೋಡಿದ್ವಿ ರ್ಯಾಮ್ ರೋಮ್ ಇಂಪಾರ್ಟೆಂಟ್ಸ್ ಆಗ್ತದೆ. ಇಲ್ಲಿ ಫುಲ್ ಫಾರ್ಮನ್ನು ಕೇಳ್ತಾರೆ. ಇದಕ್ಕೆ ಸರಿಯಾದ ಉತ್ತರ ರ್ಯಾಂಡಮ್ ಆಕ್ಸೆಸ್ ಮೆಮೊರಿ. ಇದು ರ್ಯಾಮನ ಫುಲ್ ಫಾರ್ಮ್. ನೆಕ್ಸ್ಟ್ ಕ್ವಶನ್ ನೋಡ್ಕೊತ ಹೋಗೋಣ. ಫುಲ್ ಫಾರ್ಮ್ ಆಫ್ ರೋಮ್. ರೋಮನ ವಿಸ್ತೃತ ರೂಪ ಏನಿದೆ ಅಂತಕ್ಕಂಥದ್ದು. ಇಲ್ಲಿ ಆಪ್ಷನ್ ಎ ರೌಂಡ್ ಓವೆಲ್ ಮೆಮೊರಿ, ಆಪ್ಷನ್ ಬಿ ರೀಡ್ ಓನ್ಲಿ ಮೆಮೊರಿ, ಆಪ್ಷನ್ ಸಿ ರೇಂಜ್ ಆಪಿಟಿಕ್ ಮೌಸ್, ಆಪ್ಷನ್ ಡಿ ಆಲ್ ಆಫ್ ದ ಅಬೌವ್. ರ್ಯಾಮನ ಫುಲ್ ಫಾರ್ಮ್ ಏನಂತಕ್ಕಂಥದ್ದು ರೌಂಡ್ ಓವೆಲ್ ಮೆಮೊರಿ, ಅದೇ ರೀತಿ ರೀಡ್ ಓನ್ಲಿ ಮೆಮೊರಿ, ಆಪ್ಷನ್ ಸಿ ರೇಂಜ್ ಆಪಿಟಿಕ್ ಮೌಸ್, ಆಪ್ಷನ್ ಡಿ ಆಲ್ ಆಫ್ ದ ಅಬೌವ್. ಸೊ ಇದಕ್ಕೆ ಸರಿಯಾದ ಉತ್ತರ ಇಲ್ಲಿ ಬಿ ರೀಡ್ ಓನ್ಲಿ ಮೆಮೊರಿ. ಸೊ ಇಲ್ಲಿ ನಮಗೆ ಇಂಪಾರ್ಟೆಂಟ್ಸ್ ಆಗ್ತದೆ ರ್ಯಾಮ್, ಅದೇ ರೀತಿ ರೋಮ್, CPU, HDD. ಸೊ ಇದೆಲ್ಲ ಇಂಪಾರ್ಟೆಂಟ್ಸ್ ಆಗ್ತದೆ. ಇದರ ಫುಲ್ ಫಾರ್ಮನ್ನು ನಾವು ನೋಡ್ಕೋಬೇಕಾಗ್ತದೆ. ನೆಕ್ಸ್ಟ್ ಕ್ವಶನ್, ವಿಚ್ ಇಸ್ ದ ಪರ್ಮನೆಂಟ್ ಮೆಮೊರಿ ಇನ್ ಕಂಪ್ಯೂಟರ್? ವಿಚ್ ಇಸ್ ದ ಪರ್ಮನೆಂಟ್ ಮೆಮೊರಿ ಇನ್ ಕಂಪ್ಯೂಟರ್? ಕಂಪ್ಯೂಟರ್ನಲ್ಲಿ ಶಾಶ್ವತ ಮೆಮೊರಿ ಯಾವುದು? ಸೊ ಇದಕ್ಕೆ ಆಪ್ಷನ್ ಎ ರೋಮ್, ಆಪ್ಷನ್ ಬಿ ರ್ಯಾಮ್, ಆಪ್ಷನ್ ಸಿ DOS, ಅದೇ ರೀತಿ ಆಪ್ಷನ್ ಡಿ OS. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ರೋಮ್, ರೀಡ್ ಓನ್ಲಿ ಮೆಮೊರಿ. ಸೊ ಎಲ್ಲವೂ ಕೂಡ ಇಲ್ಲಿ ಇಂಪಾರ್ಟೆಂಟ್ಸ್ ಆಗ್ತದೆ. ಫುಲ್ ಫಾರ್ಮನ್ನು ನೋಡ್ಕೋಬೇಕಾಗ್ತದೆ. ನೆಕ್ಸ್ಟ್ ಕ್ವಶನ್, ಹೌ ಮೆನಿ ಕೀಸ್ ಆನ್ ದ ಕೀಬೋರ್ಡ್? ಹೌ ಮೆನಿ ಕೀಸ್ ಆನ್ ದ ಕೀಬೋರ್ಡ್? ಕೀಬೋರ್ಡ್ನಲ್ಲಿ ಎಷ್ಟು ಕೀಲುಮಣಿಗಳಿವೆ? ಇವಾಗ ಕೀಬೋರ್ಡ್ದಲ್ಲಿ ನಾವು ಫಂಕ್ಷನ್ಸ್ ಕೀ ನೋಡ್ತೀವಿ, ಅಲ್ಫಾಬೆಟ್ಸ್ ನೋಡ್ತೀವಿ, ನಂಬರ್ಸ್ ನೋಡ್ತೀವಿ. ಸೊ ಅಲ್ಲಿ ಇರ್ತಕ್ಕಂತಹ ಒಟ್ಟು ಕೀಲಿಮಣುಗಳು ಎಷ್ಟಿವೆ ಅಂತಕ್ಕಂಥದ್ದು. ಸೊ ಇಲ್ಲಿ ಆಪ್ಷನ್ ಎ 100, ಆಪ್ಷನ್ ಬಿ 52, ಆಪ್ಷನ್ ಸಿ 104, ಆಪ್ಷನ್ ಡಿ 102. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3 104. ಕೀಬೋರ್ಡ್ನಲ್ಲಿ ಇರ್ತಕ್ಕಂತಹ ಒಟ್ಟು ಕೀಲಿಮಣಗಳ ಸಂಖ್ಯೆ ಎಷ್ಟಂದರೆ 104. ನೆಕ್ಸ್ಟ್ ಕ್ವಶನ್,
ಹೂ ಇನ್ವೈಟೆಡ್ ಕೀಬೋರ್ಡ್ ಪ್ಯಾಟರ್ನ್, ಕೀಬೋರ್ಡನ್ನು ವಿನ್ಯಾಸಕರು ಯಾರು? ಕೀಬೋರ್ಡ್ ಇದೆಲ್ಲ ಅದರ ಡಿಸೈನ್ ಮಾಡಿದವರು ಯಾರು ಅಥವಾ ವಿನ್ಯಾಸವನ್ನು ಗೊಳಿಸಿದವರು ಯಾರು? ಆಪ್ಷನ್ ಎ ಚಿರೋಸ್ಟೋಪರ್ ಚಾರ್ಲ್ಸ್, ಆಪ್ಷನ್ ಬಿ ಚಾರ್ಲ್ಸ್ ಬ್ಯಾಬೇಜ್, ಆಪ್ಷನ್ ಸಿ ಡೇವಿಡ್ ಚೈನ್, ಆಪ್ಷನ್ ಡಿ ರಾಬರ್ಟ್ ಕಿಕ್. ಒಂದು ಸೆಕೆಂಡ್ ನೋಡ್ಕೋತ ಹೋಗೋಣ. ಚಿರೋಸ್ಟೋಪರ್ ಚಾರ್ಲ್ಸ್, ಆಪ್ಷನ್ ಬಿ ಚಾರ್ಲ್ಸ್ ಬ್ಯಾಬೇಜ್, ಆಪ್ಷನ್ ಸಿ ಡೇವಿಡ್ ಚೈನ್, ಆಪ್ಷನ್ ಡಿ ರಾಬರ್ಟ್ ಕಿಕ್. ಇದಕ್ಕೆ ಸರಿಯಾದ ಉತ್ತರನ್ನು ಕಾಮೆಂಟ್ ಮಾಡಿ. ನೆಕ್ಸ್ಟ್ ಕ್ವಶನ್, ಮಿಷನ್ ಲ್ಯಾಂಗ್ವೇಜ್, ಯಂತ್ರದ ಭಾಷೆ ಯಾವುದು? ಇವಾಗ ನಾವು ಕಂಪ್ಯೂಟರಲ್ಲಿ ಏನಾದರೂ ಟೈಪ್ ಮಾಡಿದಾಗ ಅದು ನಮಗೆ ಆನ್ಸರನ್ನು ಕಳಿಸುತ್ತೆ. ಸೊ ಆ ಲ್ಯಾಂಗ್ವೇಜ್ ಯಾವುದು ಅಂತಕ್ಕಂಥದ್ದು. ಸೊ ಇಲ್ಲಿ ಆಪ್ಷನ್ ಎ ನೋಡ್ಕೋತ ಹೋಗೋಣ. ಈಸ್ ದ ಲ್ಯಾಂಗ್ವೇಜ್ ಇನ್ ವಿಚ್ ಪ್ರೊಸೆಸ್ ವೇರ್ ರಿಟರ್ನ್ ಫಸ್ಟ್, ಆಪ್ಷನ್ ಬಿ ಈಸ್ ದ ಓನ್ಲಿ ಲ್ಯಾಂಗ್ವೇಜ್ ಅಂಡರ್ಸ್ಟ್ಯಾಂಡ್ ಬೈ ಕಂಪ್ಯೂಟರ್, ಆಪ್ಷನ್ ಸಿ ಡಿಫರೆನ್ಸ್ ಫ್ರಾಮ್ ಒನ್ ಟೈಪ್ ಆಫ್ ಅ ಕಂಪ್ಯೂಟರ್ ಟು ಅನದರ್ ಕಂಪ್ಯೂಟರ್, ಇನ್ ಆಪ್ಷನ್ ಡಿ ಆಲ್ ಆಫ್ ದ ಅಬೌವ್. ಸೊ ಇಲ್ಲಿ ಸರಿಯಾದ ಉತ್ತರವನ್ನು ನೋಡ್ಕೋತ ಹೋಗೋಣ. ಒನ್ಸ್ ಅಗೇನ್, ಈಸ್ ದ ಲ್ಯಾಂಗ್ವೇಜ್ ಇನ್ ವಿಚ್ ಪ್ರೋಗ್ರಾಮ್ಸ್ ವೇ ರಿಟರ್ನ್ ಫಸ್ಟ್, ಸೆಕೆಂಡ್ ಒನ್ ಈಸ್ ದ ಓನ್ಲಿ ಲ್ಯಾಂಗ್ವೇಜ್ ಅಂಡರ್ಸ್ಟ್ಯಾಂಡ್ ಬೈ ಕಂಪ್ಯೂಟರ್, ಅದೇ ರೀತಿ ಡಿಫರೆನ್ಸ್ ಫ್ರಾಮ್ ಒನ್ ಟೈಪ್ ಆಫ್ ಕಂಪ್ಯೂಟರ್ ಟು ಅನದರ್ ಕಂಪ್ಯೂಟರ್, ಆಪ್ಷನ್ ಡಿ ಆಲ್ ಆಫ್ ದ ಅಬೌವ್. ಇದಕ್ಕೆ ಸರಿಯಾದ ಉತ್ತರ ಆಲ್ ಆಫ್ ದ ಅಬೌವ್. ಇದು ಯಂತ್ರದ ಭಾಷೆ, ಮಿಷನ್ ಲ್ಯಾಂಗ್ವೇಜ್ ಅಂತ ನಾವು ಹೇಳ್ತೀವಿ. ನೆಕ್ಸ್ಟ್, ವೆನ್ ಈಸ್ ಕಂಪ್ಯೂಟರ್ ಲಿಟ್ರಸಿ ಡೇ ಸೆಲೆಬ್ರೇಷನ್? ಕಂಪ್ಯೂಟರ್ ಸಾಕ್ಷರತಾ ದಿನವನ್ನು ಯಾವಾಗ ಆಚರಣೆ ಮಾಡ್ತಾರೆ? ವೆನ್ ಈಸ್ ಕಂಪ್ಯೂಟರ್ ಲಿಟ್ರಸಿ ಡೇ ಸೆಲೆಬ್ರೇಷನ್? ಇಲ್ಲಿ ಆಪ್ಷನ್ ಎ ಸೆಪ್ಟೆಂಬರ್ 2, ಆಪ್ಷನ್ ಬಿ ನವೆಂಬರ್ 4, ಆಪ್ಷನ್ ಸಿ ಅಕ್ಟೋಬರ್ 5, ಆಪ್ಷನ್ ಡಿ ಡಿಸೆಂಬರ್ 2. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ, ಡಿಸೆಂಬರ್ 2ರಂದು ಕಂಪ್ಯೂಟರ್ ಸಾಕ್ಷರತಾ ದಿನವನ್ನಾಗಿ ಆಚರಣೆ ಮಾಡ್ತಾರೆ. ನೆಕ್ಸ್ಟ್ ಕ್ವಶನ್, ಕಂಪ್ಯೂಟರ್ ವರ್ಡ್ ಡ್ರೈವಿಡ್ ಫ್ರಮ್ ಅ ವಿಚ್ ಲ್ಯಾಂಗ್ವೇಜ್? ಕಂಪ್ಯೂಟರ್ ಎಂಬ ಪದ ಯಾವ ಭಾಷೆಯಿಂದ ಉತ್ಪತ್ತಿಯಾಗಿದೆ? ಇಲ್ಲಿ ಆಪ್ಷನ್ ಎ ಪರ್ಷಿಯನ್, ಆಪ್ಷನ್ ಬಿ ಲ್ಯಾಟಿನ್, ಆಪ್ಷನ್ ಸಿ ಜರ್ಮನ್, ಆಪ್ಷನ್ ಡಿ ಸಂಸ್ಕೃತ್. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ಲ್ಯಾಟಿನ್ ಭಾಷೆ. ಕಂಪ್ಯೂಟರ್ ಎಂಬ ಪದವು ಲ್ಯಾಟಿನ್ ಭಾಷೆಯಿಂದ ಉತ್ಪತ್ತಿಯಾಗಿದೆ. ಆಗಲೇ ನಾವು ಒಂದು ಕ್ವಶನ್ಸನ್ನು ಬಿಟ್ಟಿದ್ವಿ ಇಲ್ಲಿ. ಹೂ ಇಸ್ ದ ಫಾದರ್ ಆಫ್ ಕಂಪ್ಯೂಟರ್? ಕಂಪ್ಯೂಟರನ್ನ ಪಿತಾಮಹ ಅಂತ ಹೇಳಿ ನಾವು ಯಾರನ್ನ ಕರಿತೀವಿ? ಸೊ ಇಲ್ಲಿ ಆನ್ಸರನ್ನು ನೋಡ್ಕೊತ ಹೋಗೋಣ ಡೈರೆಕ್ಟಾಗಿ. ಆಪ್ಷನ್ ಸಿ ಚಾರ್ಲ್ಸ್ ಬ್ಯಾಬೇಜನ್ನು ನಾವು ಕಂಪ್ಯೂಟರನ್ನ ಪಿತಾಮಹ ಅಂತ ಹೇಳಿ ಕರಿತೀವಿ. ಚಾರ್ಲ್ಸ್ ಬ್ಯಾಬೇಜ್ ಅವರನ್ನು ನಾವು ಏನು ಮಾಡ್ತೀವಿ? ಕಂಪ್ಯೂಟರನ್ನ ಪಿತಾಮಹ, ಫಾದರ್ ಆಫ್ ಕಂಪ್ಯೂಟರ್ ಅಂತ ಹೇಳಿ ಕರಿತೀವಿ. ಸೊ ಮತ್ತೆ ಸಿಗೋಣ ಮುಂದಿನ ಕಂಟೆಂಟ್ ಜೊತೆಗೆ. ಹ್ಯಾವ್ ಅ ಗುಡ್ ಡೇ.